ಹಲೋ ಗೈಸ್, ಅವರ್ ಯು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಗೈಸ್, ನಾನು ಇವತ್ತು ಮಾತಾಡ್ತಾ ಇರೋದು ನಮ್ಮ ಆ, ಮೊನ್ನೆ ಅಷ್ಟೇ ಒಂದು ಆನೆನ ಕ್ಯಾಪ್ಚರ್ ಮಾಡಿದ್ದೀವಿ ಚಿಕ್ಕಮಂಗ್ಳೂರು ಭಾಗದಲ್ಲಿ. ನಿಮ್ಗೆ ಗೊತ್ತಿರುತ್ತೆ, ಬಾಳೆಹೊನ್ನೂರಲ್ಲಿ ಟ್ರ್ಯಾಕ್ ಮಾಡಿದ್ದು ಯಾವುದೋ ಆನೆಗೆ. ಆದರೆ ಮಾರ್ನಿಂಗ್ ಪಾಪ ಒಂದು ಮಹಿಳೆ ಮೇಲೆ ಕಾಫಿ ತೋಟದಲ್ಲಿ ದಾಳಿ ಮಾಡಿರುತ್ತೆ ಆ ಆನೆನ. ಸೊ ಒಂದೇ ದಿವಸದಲ್ಲಿ ಟ್ರ್ಯಾಕ್ ಮಾಡಿ ಅವತ್ತೇ ಹಿಡಿಬೇಕಾಗುತ್ತೆ. ಅಂದರೆ 3 ಡೇಸ್ ಹುಡುಕ್ತಾ ಇರ್ತಾರೆ. 4ನೇ ದಿವಸಕ್ಕೆ ಈ ಆನೆ ಹೆಚ್ಚು ಕಮ್ಮಿ ಗ್ರಾಮದೊಳಗೆ ಬಂದುಬಿಟ್ಟಿರುತ್ತಲ್ವ. ಸೊ ಈ ಆನೆನ ಹಿಡಿತಾರೆ. ಸೊ ಸದ್ಯಕ್ಕೆ ಈ ಆನೆ ಹೇಗಿದೆ ಏನು ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರುತ್ತೆ, ಆನೆ ಆಲ್ರೆಡಿ ನಮ್ಮ ಸಕ್ಕರೆಬೈಲ್ ಕ್ಯಾಂಪಿಗೆ ಹೆಚ್ಚಿನ ಟ್ರೈನಿಂಗ್ ಆಗಿ ಮೂವ್ ಮಾಡಿರ್ತಾರೆ, ಅಂದರೆ ಕ್ರಾಲ್ಗೆ ಹಾಕಿರ್ತಾರೆ. ಸೊ ಕೆಲವು ಕ್ಲಿಪ್ಸ್ ಕೂಡ ಹಾಕಿದ್ದೀನಿ. ಅಲ್ಲಿ ಕೂಡ ನಮ್ಮ ಪೋಸ್ಟ್ ನೈಟ್ ಅಂದರೆ ಲೇಟ್ ಆಗಿರುತ್ತಲ್ವ, ನಮ್ಮ ಸಾಕಾನೆಗಳು ಯಾವುದು ಹೋಗಲಿಲ್ಲ. ಸಕ್ಕರೆಬೈಲಿದ್ದಂಥ ಕೆಲವು ನಮ್ಮ ಸಾಕಾನೆಗಳು ಬಹುದೂರ ಆಗಿರ್ಬೋದು, ಬಾಲಣ್ಣ ಆಗಿರ್ಬೋದು, ಈ ಥರ ಆನೆಗಳೆಲ್ಲ ಸೇರಿಕೊಂಡು ಅದನ್ನ ಕ್ರಾಲ್ಗೆ ತಳ್ತಾರೆ. ಕ್ರಾಲ್ ತಳ್ಳೋ ಸುಲಭದ ಮಾತಲ್ಲ, ತುಂಬ ರಿಸ್ಕಿ ಜಾಬ್ ಅದು. ಏನಕ್ಕಂದರೆ ಒಂದು ಕಡೆ ಹಗ್ಗನ ಟೈಟ್ ಮಾಡ್ಕೋಬೇಕಾಗುತ್ತೆ, ಇನ್ನೊಂದು ಕಡೆ ಹಗ್ಗನ ಮರಕ್ಕೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಎಲ್ಲ ವರ್ಕ್ ಮಾಡಬೇಕಾಗುತ್ತೆ. ಏನೋ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಯ್ತಂದರೆ ಲೈಕ್ ನಮ್ಮ ಕಾಡನ್ನು ಹಿಡ್ದಿರೋದು ವಿಚಿತ್ರವಾಗಿ ಆಡೋಕೆ ಕೊಡ್ಬಿಡುತ್ತೆ. ಸೊ ಇಂಥದ್ದನ್ನೆಲ್ಲ ನೋಡ್ಕೊಂಡು ನಮ್ಮ ಅರಣ್ಯ ಅಧಿಕಾರಿಗಳು ಹಾಗೂ ನಮ್ಮ ಸಾಕಾನೆ ಮಾವುತರು, ಕಾವಾಡಿಗಳು, ಅಲ್ಲಿಂದ ಇರ್ತ ಎಕ್ಸ್ಪರ್ಟ್ಸ್ಗಳೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಎಲ್ಲ ನೀಟಾಗಿ ಅದನ್ನ ಕ್ರಾಲ್ ಒಳಗೆ ತಳ್ತಾರೆ. ಸೊ ಇವಾಗ ಹೇಗಿದೆ ಆನೆ ಅಂತಂದರೆ, ಆಲ್ಮೋಸ್ಟ್ ಯಾವುದೇ ಆನೆಗಳು ಕ್ರಾಲ್ಗೆ ಹಾಕಿದ ತಕ್ಷಣ ವಿತಿನ್ 3 to 4 days ಅಲ್ಲ, ವಿತಿನ್ 1 month ಅವ್ರು ಅಗ್ರೆಸಿವ್ ಆಗಿ ಇರುತ್ತೆ. ಸೊ ಕ್ರಾಲ್ಗೆ ತಳ್ಳೋದು, ಕೊಂಬಿನಲ್ಲಿ ಗಾಯ ಮಾಡ್ಕೊಳ್ಳೋದು, ಸೊ ಮೇಲೆ ಒದೆಯೋದು, ಆಮೇಲೆ ಇನ್ನೂ ವಿಚಿತ್ರವಾಗಿ ಆಡ್ತಾ ಇರುತ್ತೆ. ಏನಕ್ಕಂತಂದ್ರೆ ಒಂಥರ ಇಷ್ಟು ವರ್ಷ ಫ್ರೀಡಮ್ ಆಗಿ ಬೆಳೆದ ಆನೆ ಸಡನ್ನಾಗಿ ಹೋಗಿ ಎಲ್ಲಾದರೂ ಒಂದು ಕ್ರಾಲ್ ಒಳಗೆ ಹಾಕ್ಬಿಟ್ರೆ ಯಾವ ರೀತಿ ಆಡ್ತಾ ಇರುತ್ತೆ. ಅದು ಅಲ್ಲದೆ ಅದೊಂದೇ ಅಂತಲ್ಲ, ಯಾವುದೇ ಪ್ರಾಣಿಗಳನ್ನು ಸ್ವತಂತ್ರವಾಗಿ ಅವು ಆಡ್ಕೊಂಡು ಮಾಡ್ಕೊಂಡೆಲ್ಲ ಕಾಡಲ್ಲಿ ಇರ್ತವೆ. ಅದನ್ನ ಹಿಡ್ಕೊಬಂದು ಕ್ರಾಲ್ ಒಳಗೆ ಹಾಕಿದಾಗ ತುಂಬ ಕಷ್ಟ ಆಗುತ್ತಲ್ಲ, ಅದೇ ರೀತಿ ಇದು ಆಡ್ತಾ ಇದೆ ಕ್ರಾಲ್ ಒಳಗೆ. ತುಂಬ ಆ್ಯಕ್ಚುಲಿ ನಾವು ಆನೆ ಪ್ರೇಮಿಗಳಾಗಿ ಒಂದು ಆನೆನ ಈ ಥರ ನೋಡೋದು ತುಂಬಾ ಬೇಜಾರು ವಿಷಯ. ಏನಕ್ಕಂದರೆ ಅಷ್ಟು ಚೆನ್ನಾಗಿ ಕಾಡಲ್ಲೆಲ್ಲ ಇದ್ದ ಆನೆನ ಸಡನ್ನಾಗಿ ಇಲ್ಲಿ ತಂದು ಹಾಕ್ಬಿಟ್ಟು, ಈಗ ನೋಡಿ ಎಷ್ಟು ಒಂದು 6-7 ತಿಂಗಳು ರೋದನೇನೆ ಅದು. ಈ ಆನೆ ತಿರ್ಗಾ ವಾಪಸ್ ಬರಬೇಕಂತಂದರೆ ಇನ್ನೂ ಒಂದು 7-8 ತಿಂಗಳು ವೆಯ್ಟ್ ಮಾಡಲೇಬೇಕು. ಅದು ಕರೆಕ್ಟಾಗಿ ಟ್ರೈನಿಂಗ್ ಆಗಿ ಅದಾದ ನಂತರ 6 month ಆಚೆ ತೆಗಿತಾರೆ. ತೆಗೆದ ನಂತರ ಇನ್ನೂ ಒಂದು 5-6 ತಿಂಗಳು ಟ್ರೈನಿಂಗ್ ಇರುತ್ತೆ. ಅದಾದ ನಂತರ ಕ್ಯಾಂಪಿಗೆ ಬರೋದು ಆನೆ. ಸೊ ಇನ್ನೂ 1 ವರ್ಷ ಈ ಆನೆನ ಎಲ್ಲೂ ನೋಡೋಕ್ಕೆ ಆಗೋಲ್ಲ. ಓಕೆ, ಸೊ ಇಷ್ಟು ಈ ಆನೆ ಬಗ್ಗೆ ಮಾಹಿತಿ. ಈ ಆನೆ ಇನ್ನೂ ಸದ್ಯಕ್ಕೆ ಅಗ್ರೆಸಿವ್ ಮೂಡ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಅದು ಚೇಂಜ್ ಆಗಿಲ್ಲ. ಸೊ ಹೋಗ್ತಾ 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 ನಮ್ಮ ಟ್ರೈನಿಂಗ್ ಪೀರಿಯಡ್ಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಯಾಪ್ಚರ್ ಬಂದು ಇವಾಗ ಸದ್ಯಕ್ಕೆ ಸಾಕಾನೆಗಳು ನಮ್ಮ ಏನು ಕ್ಯಾಂಪ್ ಇದೆ ನೋಡಿ, ಬಾಳೆಹೊನ್ನೂರ ಹತ್ರ ಹಾಕ್ಕೊಂಡಿದ್ದೀವಲ್ಲ, ಅಂದರೆ ತಾತ್ಕಾಲಿಕ ಕ್ಯಾಂಪು, ಅಲ್ಲೇ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾವೆ. ಅಂದರೆ ಟ್ರ್ಯಾಕಿಂಗ್ ಕೂಡ ಹೋಗ್ತಾ ಇದ್ದಾವೆ. ಸೊ ರೆಸ್ಟು ಮಾಡ್ತಾ ಇದ್ದಾವೆ, ಟ್ರ್ಯಾಕಿಂಗ್ ಕೂಡ ಹೋಗ್ತಾ ಇದ್ದಾವೆ. ಸೊ ಇನ್ನೂ 1-2 ಆನೆಗಳು ಬಂದಿದೆ ಅಂತೇಳಿ ಮಾಹಿತಿ ಇದೆ. ಕೆಲವು ಆನೆಗಳು ದಾರಿ ತಪ್ಪಿ ಬಂದ ಆನೆಗಳಂತ ನೋಡಿ. ಸೊ ಅದು ಯಾವುದೇ ತೊಂದರೆ ಕೊಡೋಲ್ಲ. ಇವಾಗ ಕಾಡಲ್ಲಿ ಮೇವು ಏನೋ ಸಿಗಲ್ಲ, ಅದು ಆ ರೀಸನ್ಗೆ ಸೊ ವಲಸೆ ಬಂದಂಗೆ ಬಂದಿರುತ್ತೆ ಅಷ್ಟೇ. ಕಾಡಿಂದ ಕಾಡಿಗೆ ಪಾಸ್ ಆಗ್ತಾ ಇರುತ್ತೆ. ಆವಾಗ ಜನರ ಕಣ್ಣಿಗೆ ಬಿದ್ದಾಗ ಅದನ್ನ ಹಿಡಿಬೇಕು ಇದನ್ನ ಹಿಡಿಬೇಕು ಅಂತ ಇರ್ತಾರೆ. ಆದರೆ ತೊಂದರೆ ಕೊಡೋ ಆನೆಗಳು 1-2 ಆನೆಗಳಿದ್ದಾವಂತೆ. ಸೊ ಅದನ್ನ ಆಲ್ರೆಡಿ ನಮ್ಮ ಅರಣ್ಯ ಅಧಿಕಾರಿಗಳು ಕ್ಯಾಪ್ಚರ್ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಆಗಿಲ್ಲ. ಬಟ್ ಹಿಡಿದು ರೇಡಿಯೋ ಕಾಲರ್ ಹಾಕಿ ಬೇರೆ ಕಾಡಿಗೆ ಬಿಡೋವಂಥ ಪ್ಲ್ಯಾನ್ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ನಮಗೆ ಬಂದಿರುವಂಥದ್ದು. ಸೊ ಹಾಗೆ ನಮ್ಮ ಇನ್ನು ಚನ್ನರಾಯಪಟ್ಟಣಕ್ಕೆ ಕೆಲವು ಆನೆಗಳು ಹೋಗಿದೆ. ಸೊ ನೋಡಬೇಕು, ಅದು ಕ್ಯಾಪ್ಚರ್ದೇನು ಇನ್ನೂ ನಮ್ಗೆ ಅಪ್ಡೇಟ್ ಸಿಗಲಿಲ್ಲ. ಸೊ ಸದ್ಯಕ್ಕೆ ಪೂಜೆಗೆ ಹೊರಟಿದ್ದೇವೆ ಅಂತೇಳಿ ಮಾಹಿತಿ ಬಂದಿದೆ. ಸದ್ಯಕ್ಕೆ ಇಷ್ಟು ನಮ್ಮ ಆನೆಗಳ ಬಗ್ಗೆ ಮಾಹಿತಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾವುದಾದ್ರು ಆನೆಗಳ ಬಗ್ಗೆ ಮಾಹಿತಿ ಬೇಕಂತಂದರೆ ಕಮೆಂಟ್ ಮಾಡಿ ಅಂತ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.